ನೋಡಿ ಫ್ರೆಂಡ್ಸ್, ಒಂದು ಸೆಟ್ ದೋಸೆ. ಇದು ಸೆಟ್ ದೋಸೆ ನೋಡಿ. ಸೆಟ್ ದೋಸೆ ಗೊತ್ತಾ? ಈ ಥರ ಇರುತ್ತೆ, ಸ್ವಲ್ಪ ದಪ್ಪಕ್ಕೆ ಈ ಥರ ಇರುತ್ತೆ. ಮಾಮೂಲು ದೋಸೆ ಅಲ್ಲ, ಸೆಟ್ ದೋಸೆ. ಈ ಸೆಟ್ ದೋಸೆಗೆ ಒಂದು ಆಲೂಗೆಡ್ಡೆ ಸಾಗು, ಹೋಟ್ಲು ಸ್ಟೈಲ್ ಆಲೂಗೆಡ್ಡೆ ಸಾಗು. ಈ ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಥರ ಆಲೂಗೆಡ್ಡೆ ಸಾಗು ಮಾಡಿದ್ದೀನಿ. ಈ ಸಾಗು ಹೇಗೆ ಮಾಡೋದು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ಬನ್ನಿ. ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಮೆಂಟಲ್ಲಿ ಹೇಗಿದೆ ನಾನು ಮಾಡಿದಂಥ ಸಾಗು ಅಂತ ಹೇಳಿ. ಸಾಗು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನನ್ನ ಹೊಸ ಚಾನಲು ಸವಿತಾ ರುಚಿ ಅಂತ. ಸವಿತಾ ಯಾವಾಗಲೂ ರುಚಿನೇ ಅಡುಗೆ ಮಾಡೋದು. ಅದಕ್ಕೋಸ್ಕರ ಸವಿತಾ ರುಚಿ ಅಂತ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಎಲ್ಲರೂ ಫ್ರೆಂಡ್ಸು ನಿಮ್ಮ ಸಪೋರ್ಟ್ ಮಾಡಿ. ಫಸ್ಟು ಹೇಗೆ ಸಪೋರ್ಟ್ ಮಾಡಿದ್ರು ಹಂಗೆ ಮಾಡಿ. ಹಳೆ ಚಾನಲಲ್ಲಿ ವಾಚ್ ಅವರ್ ಲೆಸ್ ಆಗ್ತಾಯಿದೆ, ವಾಚ್ ಅವರ್ ಆಗ್ತಾಯಿಲ್ಲ. ಅದರಿಂದ ಈ ಚಾನಲ್ ಓಪನ್ ಮಾಡಿದ್ದೀನಿ. ಇವತ್ತೊಂದು ಒಳ್ಳೆ ಸಾಗು ಅಂದರೆ ಹೋಟ್ಲಲ್ಲಿ ತಿಂತೀರಲ್ಲ, ಪೂರಿಗೆ ಮತ್ತು ಸೆಟ್ ದೋಸೆಗೆ ಎಲ್ಲ ಆ ಥರ ಸಾಗು, ಆಲೂಗೆಡ್ಡೆ ಹಾಕಿ ಒಂದು ಸಾಗು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಉರ್ಸೋಣ. ಗ್ಯಾಸ್ ಹಚ್ಚಿದ್ದೀನಿ. ಗ್ಯಾಸ್ ಹಚ್ಚಿ ಇವಾಗ ನೀವು ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ನಾನು ಎಡಿಟ್ ಮಾಡಲ್ಲ ಫ್ರೆಂಡ್ಸ್, ವಿಡಿಯೋ ಯಾವುದು ಎಡಿಟಿಂಗ್ ಇಲ್ಲ ಅದಕ್ಕೆ. ಈ ಒಳ್ಳೆ ಹೋಟ್ಲು ಸ್ಟೈಲೇ. ನೀವು ಹೋಟ್ಲಲ್ಲಿ ಹೆಂಗೆ ತಿಂತೀರೋ ಹಂಗಿರುತ್ತೆ. ನಾನು ಹೋಟ್ಲಲ್ಲಿ ನೋಡಿನೇ ಇದು ಕಲ್ತ್ಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಲಿ ಅಷ್ಟೊತ್ತಿಗೆ ಇಲ್ಲಿ ಅದಕ್ಕೆ ಬೇಕಾಗಿದ್ದು ನೋಡಿ, ಮೇಯ್ನ್ ಬೇಕಾಗಿದೆ ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ, ಇದರಲ್ಲಿ ಹಾಕ್ತೀನಿ. ಕಡಲೆ ಹಿಟ್ಟು 2 ಸ್ಪೂನ್ ತೊಗೊಂಡು ಇದರಲ್ಲಿ ಹಾಕ್ತೀನಿ ನೋಡಿ. ಅದಕ್ಕೆ ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ನೋಡಿ. ನೀರು ಹಾಕಿ ಇಲ್ಲಿ ಎಣ್ಣೆ ಕಾದಿದೆ. ಅದಕ್ಕೆ ನಾನು ಏನು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಜೀರಿಗೆ, ಸಾಸಿವೆ ಹಾಕಲ್ಲ, ಜೀರಿಗೆ ಸ್ವಲ್ಪ ಬೇಯಲಿ. ಸಾಸಿವೆ ಹಾಕಲ್ಲ, ಜೀರಿಗೆ ಹಾಕಿದ್ದೀನಿ. ಇದು ಹೋಟ್ಲು ಸ್ಟೈಲು ಪೂರಿಗೆ, ಸೆಟ್ ದೋಸೆಗೆ ಸಿಗುವಂಥ ಸಾಗು ನೋಡಿ. ಉದ್ದಿನಬೇಳೆ, ಕಡಲೆಬೇಳೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಈ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಬಾಗಿ ನೋಡಿ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗಲಿ ನೋಡಿ. ಇದು ಕಡಲೆ ಹಿಟ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅರಿಶಿನ. ಇವಾಗ ಇದು ಚೆನ್ನಾಗಾಗಿದೆ. ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ಅಷ್ಟೊತ್ತಿಗೆ ಬೇಯಲಿ ನೋಡಿ. ಇದಕ್ಕೆ ಅರಿಶಿನ ಹಾಕಿದೆ ಫ್ರೆಂಡ್ಸ್. ಅರಿಶಿನ ಆದಮೇಲೆ ಧನಿಯಾ ಪುಡಿ 1 ಸ್ಪೂನು ನೋಡಿ. 1-2 ಸ್ಪೂನ್ ಹಾಕಿ ಇದು ರೋಸ್ಟ್ ಆಗ್ತಾಯಿದೆ. ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಇವಾಗ ಅರಿಶಿನ ಹಾಕಿದೆ, ಕಡಲೆ ಹಿಟ್ಟು ಹಾಕಿದೆ, ಧನಿಯಾ ಪುಡಿ ಹಾಕಿದೆ, ಪಿಂಕ್ ಸಾಲ್ಟು. ಇದು ತುಂಬ ಮೈಗೆ ಒಳ್ಳೆಯದು. ಇದು ಪಿಂಕ್ ಸಾಲ್ಟು ಟೇಸ್ಟ್ ಇರುತ್ತೆ, ಮೈಗೆ ಒಳ್ಳೆಯದು. ಇದನ್ನು ಸ್ವಲ್ಪ ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು. ಇದು ಸ್ವಲ್ಪ ಇಲ್ಲಿ ಹಾಕ್ತೀನಿ. ಈರುಳ್ಳಿ ಬೇಯುತ್ತೆ. ಇದು ಪಿಂಕ್ ಸಾಲ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ತುಂಬ ಒಳ್ಳೆಯದು ಟೇಸ್ಟು. ಸರಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಬೇಯಬೇಕು, ಈರುಳ್ಳಿ ಬೇಯ್ತಾ ಇದೆ ನೋಡಿ. ಇಲ್ಲಿ ಆಲೂಗಡ್ಡೆ, 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಕೈಯಲ್ಲಿ ಹಿಂಗೆ ಮಾಡ್ತೀನಿ. ಕೈಯಲ್ಲೇ ಪುಡಿ ಮಾಡ್ತೀನಿ. ಚೆನ್ನಾಗಿ ಬೇಯಿಸಿ 2 ಆಲೂಗಡ್ಡೆ, ಜಾಸ್ತಿ ಬೇಡ, 2 ಸಾಕು ನೋಡಿ. ಇದು ಹಿಂಗೆ ಪುಡಿ ಮಾಡಿದ್ದೀನಿ. ಇಲ್ಲಿ ಇದನ್ನು ಕೈಯಲ್ಲೇ ಕಲಿಸ್ತೀನಿ. ಇದು ಕಡಲೆ ಹಿಟ್ಟು ಗಂಟು ಬರುತ್ತೆ. ಸ್ಪೂನಲ್ಲಿ ಕಲಿಸ್ಬಾರ್ದು, ಕೈಯಲ್ಲೇ ಕಲಿಸ್ಬೇಕು. ಸ್ಪೂನಲ್ಲಿ ಕಲಿಸ್ಬಾರ್ದು, ಕೈಯಲ್ಲೇ ಕಲಿಸ್ಬೇಕು ನೋಡಿ. ಚೆನ್ನಾಗಿ ಕೈಯಲ್ಲೇ ಕಲಿಸಿ ಫ್ರೆಂಡ್ಸ್, ನೀವು ಚೆನ್ನಾಗಿರುತ್ತೆ. ಸ್ಪೂನಲ್ಲೆಲ್ಲ ಗಂಟು ಬರುತ್ತೆ ನೋಡಿ. ಕೈಯಲ್ಲೇ ಕಲಿಸಿದ್ದೀನಿ. ಇವಾಗ ಇದಕ್ಕೆ ಒಂದೇ ಒಂದು ಟೊಮೆಟೊ ಲಾಸ್ಟಲ್ಲಿ ಏನೋ ಟಿಪ್ಸ್ ಹಾಕ್ತೀನಿ. ನೀವು ಕೊನೆಯ ತನಕ ವೀಡಿಯೋ ನೋಡಬೇಕಾಗುತ್ತೆ ನೋಡಿ.
ಕೊನೆ ತನಕ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಟೊಮೆಟೊ ಹಾಕಿದೆ. ಲಾಸ್ಟಲ್ಲಿ ಒಂದು ಐಟಮ್ ಹಾಕ್ತೀನಿ, ಏನು ಅಂತ ನಾನು ಇವಾಗಲೇ ಹೇಳಲ್ಲ, ಕೊನೆಯಲ್ಲಿ ನೋಡಿ ಗೊತ್ತಾಗುತ್ತೆ. ಕೊನೆ ತನಕ ನೋಡಿ. ಇವಾಗ ಚೆನ್ನಾಗಾಗಿದೆ. ಅದಕ್ಕೇ ಕಲಿಸಿರೋದು ಇದು ಕಡಲೆ ಹಿಟ್ಟು, ಧನಿಯಾ ಪುಡಿ, ಅರಿಶಿಣ, ಸಾಲ್ಟು ಹಾಕ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಕಡಲೆ ಹಿಟ್ಟು ಹಾಕಿ ಒಗ್ಗರಣೆಗೆ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕುದಿ ಬಂದಿದೆ. ಇದು ತುಂಬ ಗಟ್ಟಿಯಾಗುತ್ತೆ, ಇದು ನೀರು ಥರ ಕಾಣುತ್ತೆ. ಆರದ ಮೇಲೆ ಕಡಲೆ ಹಿಟ್ಟು ಗಟ್ಟಿಯಾಗುತ್ತೆ. ನಾನು ಇವಾಗ ಅದಕ್ಕೆ ಏನು ಹಾಕ್ತೀನಿ ಅಂದರೆ ನೋಡಿ, ಇವಾಗ ಆಲೂಗೆಡ್ಡೆ ಹಾಕ್ತೀನಿ. ಇನ್ನೂ ಒಂದು ಟಿಪ್ಸ್ ಹಾಕೋದಿದೆ, ಅದು ಕೊನೆಯಲ್ಲಿ ಏನು ಅಂತ, ಅದು ಹಾಕಿದ್ರೆ ತುಂಬ ಟೇಸ್ಟು. ಅದು ಏನು ಅಂತ ಕೊನೆಯಲ್ಲಿ ಹಾಕ್ತೀನಿ, ಕೊನೆ ತನಕ ನೋಡಿ. ಇವಾಗ ನೋಡಿ, ಇವಾಗ ಆಲೂಗೆಡ್ಡೆ ಹಾಕಿದ್ದೀನಿ. ಇದು ಬಂದು ಆಲೂಗೆಡ್ಡೆ ಸಾಗು ದೋಸೆಗೆ. ಇವತ್ತು ನಮ್ಮ ಮನೇಲಿ ದೋಸೆಗೆ ಆಲೂಗೆಡ್ಡೆ ಸಾಗು, ಪೂರಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊನೆಯಲ್ಲಿ. ಇದು ಕೊತ್ತಂಬರಿ ಇನ್ನೂ ಒಂದು ಇದೆ, ಏನು ಅಂತ ಆಮೇಲೆ ಹೇಳ್ತೀನಿ. ಕೊನೆ ಲಾಸ್ಟ್ ಆರಿಸಿದ್ಮೇಲೆ, ಗ್ಯಾಸ್ ಆರಿಸಿದ್ಮೇಲೆ ಹಾಕಬೇಕು ನೋಡಿ. ಇವಾಗ ಬನ್ನಿ ಫ್ರೆಂಡ್ಸ್, ಇವಾಗ ನನ್ನ ಸಾಗು ರೆಡಿಯಾಗಿದೆ. ಹೇಗೆ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಕಲರ್ಫುಲ್ ಹೋಟ್ಲು ಸ್ಟೈಲಲ್ಲಿ ಸಾಗು ರೆಡಿಯಾಗಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ನಾನು ದೋಸೆಗೆ ಅಂತ ಈ ಕಡೆ ದೋಸೆನೂ ನೋಡಿ, ದೋಸೆನೂ ರೆಡಿ ಆಗ್ತಾ ಇದೆ. ಸೆಟ್ ದೋಸೆ ನೋಡಿ. ನಾನು ಹೇಳಿದ್ದೀನಿ ಕೊನೆ ತನಕ ನೋಡಿ, ಏನೋ ಒಂದು ಟಿಪ್ಸ್ ಹಾಕ್ತೀನಿ ಅಂತ. ಇವಾಗ ಹಾಕ್ತಾಯಿದ್ದೀನಿ. ಇದೇ ಫ್ರೆಂಡ್ಸ್ ಲೆಮೆನ್. ಲಾಸ್ಟಲ್ಲಿ ಲೆಮೆನು ನೀವು ಹಿಂಡಿದ್ರೆ, ಗ್ಯಾಸ್ ಆಫ್ ಮಾಡಿ, ಸ್ಟವ್ ಆಫ್ ಮಾಡಿ, ಒಂದು ಲೆಮೆನ್ ರಸ ತೆಗೊಂಡು ಹಿಂಡಿದ್ರೆ ತುಂಬ ಟೇಸ್ಟು. ಎಷ್ಟು ಟೇಸ್ಟ್ ಅಂದರೆ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ. ಇದು ಬೀಜ ಬೀಳುತ್ತಲ್ಲ, ಅದಕ್ಕೆ ಹಿಂಗೆ ನಾನು ಅದನ್ನ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ನೋಡಿ. ಇವಾಗ ಒಂದು ಲೆಮನ್ ರಸ ಮೇಲೆ ಹಾಕ್ತೀನಿ. ಗ್ಯಾಸ್ ಆಫ್ ಮಾಡಿ ಹಾಕಬೇಕು, ತುಂಬ ಟೇಸ್ಟಾಗಿರುತ್ತೆ ನೋಡಿ. ನನ್ನ ಒಳ್ಳೆಯದೊಂದು ಹೋಟ್ಲು ಸ್ಟೈಲ್ ಸಾಗು ಜೊತೆಗೆ ದೋಸೆ ಎಲ್ಲ ರೆಡಿಯಾಗಿದೆ. ಬನ್ನಿ ಇವಾಗ ದೋಸೆ ಜೊತೆ ಸಾಗು ತಿನ್ನೋಣ.